ಕಬ್ಬು ಬೆಳೆಗೆ ಬೆಲೆ ನಿಗದಿಪಡಿಸಬೇಕು ಹಾಗೂ ಸಕ್ಕರೆ ಕಾರ್ಖಾನೆಗಳು ಬಾಕಿ ಉಳಿಸಿಕೊಂಡಿರೋ ಹಣವನ್ನ ಕೊಡಬೇಕು ಅನ್ನೋದನ್ನ ಒತ್ತಾಯಿಸಿ ಮತ್ತೆ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬೆಳಗಾವಿ ಡಿಸಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಮಾಡಿದ್ರು. ರಾತ್ರಿಯೆಲ್ಲ ಭಜನೆ ಮಾಡಿ ಸರ್ಕಾರವನ್ನ ಎಚ್ಚರಿಸೋ ಕೆಲಸ ಮಾಡಿದ್ರು. ನಾಳೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇರೋದ್ರಿಂದ ರಾತ್ರಿ ಜಿಲ್ಲಾಧಿಕಾರಿ ಹಾಗೂ ನಗರ ಪೊಲೀಸ್ ಆಯುಕ್ತರು ರೈತರಿಗೆ ಪ್ರತಿಭಟನೆಯನ್ನ ಕೈ ಬಿಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಆದ್ರೆ ಅವರ ಮಾತಿಗೆ ಬಗ್ಗದ ರೈತರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಹಾಗೂ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಕೂಡ ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸುವವರೆಗೂ ಈ ಹೋರಾಟ ಮುಂದುವರಿಯಲಿದ್ದು, ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡಬೇಕು, ನಮ್ಮನ್ನ ಕಡೆಗಣಿಸಿದ್ರೆ ಹೋರಾಟ ಇನ್ನೂ ತೀವ್ರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಳೆ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಆದರೆ ಅಧಿವೇಶನಕ್ಕೆ ಒಂದು ಕಡೆ ಸಕಲ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಆದರೆ ಈಗಾಗಲೇ ಕಬ್ಬು ಬೆಳೆಗಾರರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಒಂದ್ ಕಡೆ ಕಾರ್ಖಾನೆ ಮಾಲೀಕರು ಬಾಕಿಯನ್ನ ಕೊಟ್ಟಿಲ್ಲ, ಕಬ್ಬಿಗೆ ಒಂದು ವೈಜ್ಞಾನಿಕ ಬೆಲೆಯನ್ನು ಕೂಡ ನಿಗದಿ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ನಿನ್ನೆ ರಾತ್ರಿಯಲ್ಲಿ ಧರಣಿಗೆ ಕುಳಿತಿದ್ದಾರೆ. ಭಜನೆ ಮಾಡೋದ್ರ ಮುಖಾಂತರ ಅಹೋರಾತ್ರಿ ಧರಣಿಯನ್ನ ರೈತರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಧಿವೇಶನಕ್ಕೆ ಸಕಲ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಧಿವೇಶನದ ಸುತ್ತ ಹಾಗೇನೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಎಲ್ಲವೂ ಕೂಡ ನಡೀತಾ ಇದೆ. ನಾಳೆ ಅಧಿವೇಶನ ಆರಂಭ ಆಗುತ್ತೆ. ಆದ್ರೆ ಅಧಿವೇಶನಕ್ಕೆ ಈ ರೈತರ ಧರಣಿಯ ಎಫೆಕ್ಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಸರ್ಕಾರ ನಮ್ಮನ್ನ ಕಡೆಗಣಿಸಿದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ, ಹೋರಾಟವನ್ನ ತೀವ್ರ ಮಾಡ್ತೀವಿ ಅಂತ ಕಬ್ಬು ಬೆಳೆಗಾರರು ಆಗ್ರಹಿಸ್ತಾ ಇದ್ದಾರೆ. ರೈತರ ಕಬ್ಬು ಬೆಳೆ ಸಂಬಂಧಾಗಿ ಇನ್ನೂ ಹಲವಾರು ಬೇಡಿಕೆ ಸಂಬಂಧಾಗಿ ಏನು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ರೈತರ ಅಹೋರಾತ್ರಿ ಅನಿರ್ದಿಷ್ಟ ಧರಣಿಗೆ ಗದಗ, ನವಲಗುಂದ, ಧಾರವಾಡ ಎಲ್ಲ ರೈತ ಮುಖಂಡರು ಬಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಜನರಿಗೆಲ್ಲ ಗೊತ್ತಾಗೈತಿ ಸರ್ಕಾರ ಮತ್ತು ಅಧಿಕಾರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರೆಲ್ಲ ಕೂಡ್ಕೊಂಡು ಯಾವ ರೀತಿ ರೈತರನ್ನು ಮೋಸ ಮಾಡ್ತಾರಪ್ಪ ಅನ್ನೋದೆಲ್ಲ ಗೊತ್ತಾಗತೈತಿ. ಜನ ಸ್ವಯಂ ಪ್ರೇರಿತವಾಗಿ ಹೇಳ್ತಾ ಇದಾರೆ. ಈ ಹೋರಾಟ ಇಲ್ಲಿಗೆ ಮುಗಿಯಂಗಿಲ್ಲ. ನಾವು ಪ್ರತಿಭಟನೆ ಮುಂದುವರಿಸಿದ್ದೀವಿ. ಇನ್ನು ಬಹಳ ವಿಭಿನ್ನವಾಗಿ ನಮ್ಮ ಪ್ರತಿಭಟನೆಗಳು ಪ್ರಾರಂಭ ಆಗ್ತಾ ಇದಾವೆ. ಸರ್ಕಾರಕ್ಕೆ ಮಾತ್ರ ಈ ಸಲ ಬುದ್ಧಿ ಕೆಲಸ ನಾವು ಮನೆಗೆ ಹೋಗಂಗಿಲ್ಲ. ಕೇಂದ್ರ ಸರ್ಕಾರ ಏನು ಪ್ರತಿ ವರ್ಷ FRP ನಿಗದಿ ಮಾಡ್ತಲ್ಲ, ಅದ ಈ ವರ್ಷ 9 ರಿಕವರಿಗೆ ನಿಗದಿ ಮಾಡೋದನ್ನು ಬಿಟ್ಟ 10 ರಿಕವರಿಗೆ ನಿಗದಿ ಮಾಡ್ಯಾರ. ಆ 10 ರಿಕವರಿಗೆ ನಿಗದಿ ಮಾಡೋದ್ರಿಂದ ನಮಗ 200 ಏನು ಹೆಚ್ಚು ಮಾಡ್ಯಾರಲ್ಲ, ಅದರೊಳಗೆ 200 ಸಿಗುವುದಿಲ್ಲ. ನಮಗ 48 ರೂಪಾಯಿ ಮಾತ್ರ ಸಿಗ್ತೈತಿ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಕಬ್ಬು ಬೆಳೆಯವರಿಗೆ ಅಪಾರ ನಷ್ಟವಾಗೈತಿ, ಅನ್ಯಾಯ ಆಗೈತಿ. ಅದಕ್ಕೆ ಈ ಕೇಂದ್ರ ಸರ್ಕಾರ ಈ ರೀತಿ ಮಾಡೈತಿ. ರಾಜ್ಯ ಸರ್ಕಾರ SAP ನಿಗದಿ ಮಾಡಬೇಕಾಗಿತ್ತು, ಅವರು ಮಾಡಲಿಲ್ಲ. ಮುಂದೆ FRP ಪ್ರಕಾರ ಏನು ಬೆಲೆ ಕೊಡಬೇಕಂತ ಏನ ಕಾನೂನು ಐತಿ, ಅದರಿಂದ ಎಲ್ಲಾ ಕಾರ್ಖಾನೆಯವರು ನಮಗ ರಿಕವರಿ ಭಯಂಕರ ಕಡಿಮೆ ತೋರಿಸ್ಯಾರ. ಮತ್ತೆ ರಾಜ್ಯ ಸರ್ಕಾರ SAP ನಿಗದಿ ಮಾಡಬೇಕು, ಅದರಿಂದ ನಮಗ ಏನಾದರೂ ಲಾಭ ಸಿಗ್ತೈತಿ. ಇರ್ಲಿಲ್ಲ ಅಂದ್ರೆ ನಾವು ಇದಕ್ಕೆ ಎಲ್ಲದಕ್ಕೂ ಶತಾಯುಷಿ ಕಾಯಕಯೋಗಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಆಪರೇಷನ್ ಸಕ್ಸಸ್ ಆಗಿದೆ. ನಡೆದಾಡುವ ದೇವರ ಆರೋಗ್ಯ ಸ್ಥಿರವಾಗಿದ್ದು ಚೇತರಿಕೆ ಕಾಣ್ತಾ ಇದೆ. ಕಳೆದ ರಾತ್ರಿ ಸಚಿವ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ರು. ಇವತ್ತು ಸಿಎಂ ಕುಮಾರಸ್ವಾಮಿ, ಡಿಸಿಎಂ ಪರಮೇಶ್ವರ್ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಪಿತ್ತಕೋಶ ಸೋಂಕಿನಿಂದ ಬಳಲುತ್ತಿದ್ದ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಆಪರೇಷನ್ ಸಕ್ಸಸ್ ಆಗಿದೆ. ಸಿದ್ಧಗಂಗಾ ಶ್ರೀಗಳು ಐಸಿಯುನಲ್ಲಿ ಚೇತರಿಸಿಕೊಳ್ತಿದ್ದಾರೆ. ನಾಳೆವರೆಗೂ ಐಸಿಯುನಲ್ಲೇ ಚಿಕಿತ್ಸೆ ಮುಂದುವರಿಯಲಿದೆ.
ಆಪರೇಷನ್ ಬಳಿಕ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿದ ಆಸ್ಪತ್ರೆ ಶ್ರೀಗಳಿಗೆ ಈ ಮುನ್ನ ಹಾಕಲಾಗಿದ್ದ ಸ್ಟಂಟ್ಗಳೆಲ್ಲವನ್ನೂ ಕೂಡ ತೆಗೆಯಲಾಗಿದೆ ಎಂಬ ಮಾಹಿತಿ ನೀಡಿತು. ಪೂಜ್ಯರು ಇವತ್ತು ಎಲ್ಲ ಆ ಒಂದು ದೊಡ್ಡ ಆಘಾತ ಇತ್ತಲ್ಲ, ಅದನ್ನೆಲ್ಲ ತಪ್ಪಿಸಿ ಇವತ್ತು ಒಂದು ಹೊಸ ಮರು ಜನ್ಮವನ್ನು ಪಡೆದಿದ್ದಾರೆ ಅಂತೆಲ್ಲ ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ನಾನು ಈ ಆಸ್ಪತ್ರೆ ವೈದ್ಯರಿಗೆ ಮತ್ತು ಅದರಿಗೂ ವಿಶೇಷವಾಗಿ ರೇಲಾರ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ವ್ಯವಸ್ಥಿತವಾಗಿರುವಂಥದ್ದು. ಅದರಿಂದ ಯಾರೂ ಕೂಡ ಇಲ್ಲಿ ಬರೋ ಅಗತ್ಯತೆ ಇಲ್ಲ. ರಾತ್ರಿ ಚೆನ್ನೈನ ರೊಲಾ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವ ಡಿಕೆ ಶಿವಕುಮಾರ್ ಶ್ರೀಗಳ ಆರೋಗ್ಯ ವಿಚಾರಿಸಿದರು. ಸ್ವಾಮೀಜಿಯವರು ಎಷ್ಟು ಜಲ್ದಿ ಚೇತರಿಕೆ ಆಗಿದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ, ಅವ್ರು ಜಲ್ದಿ ನಾನು ಕೂತ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಆಪರೇಷನ್ ಆಗಿದೆ, ಮತ್ತೆ ಅವ್ರಿಗೆ ಶಕ್ತಿ ಬಂದಿದೆ. ಖಂಡಿತ ನೀವೆಲ್ಲ ಅವರು ಇದೇ ಹಾಸ್ಪಿಟ್ಲಿಂದ ನಡ್ಕೊಂಡು ಬರೋದನ್ನು ನೋಡ್ತೀರಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ದಯವಿಟ್ಟು ಯಾರು ಬಂದು ಇವರಿಗೆ ಮ್ಯಾನೇಜ್ಮೆಂಟ್ಗೆ ಮತ್ತು ಡಾಕ್ಟರ್ಸ್ಗೆ ತೊಂದರೆ ಕೊಡೋಕೆ ಹೋಗಬೇಡಿ. ಒಳ್ಳೆ ಆರೋಗ್ಯಕರವಾಗಿದ್ದಾರೆ, ಮಾತಾಡ್ತಾರೆ. ಈ ವಯಸ್ಸಲ್ಲೂ ಶ್ರೀಗಳು ಚಿಕಿತ್ಸೆಗೆ ಸ್ಪಂದಿಸಿದ ಬಗ್ಗೆ ಡಾಕ್ಟ್ರೇ ದಂಗಾಗಿದ್ರು. ಇನ್ನೊಂದು ವಾರ ಸ್ವಾಮೀಜಿ ಇಲ್ಲೇ ಇದ್ದು ಚಿಕಿತ್ಸೆ ಪಡೆಯಬೇಕಾಗುತ್ತೆ. ಶ್ರೀಗಳಿಗೆ ಆಪರೇಷನ್ ಮಾಡಿ ಹೊಸ ದಾಖಲೆಯನ್ನೇ ಸೃಷ್ಟಿಸಿರೋ ಡಾಕ್ಟರ್ ಮೊಹಮ್ಮದ್ ರೇಲಾ ಅವರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಆ ಹೆಪೆ ಏನು ಕಾಮನ್ ಬಾಯಿಲ್ ಡಕ್ಟು, ಆಮೇಲೆ CBD ಅಂತ ಏನು ಹೇಳ್ತೀವಲ್ಲ, ಆ ಡಕ್ಟನ್ನೇ ಪೂರ್ತಿ ತೆಗೆದುಬಿಟ್ಟಿದ್ದಾರೆ. ಆ ಡಕ್ಟಲ್ಲೇ ನಾವು ಈ ಸ್ಟಂಟ್ಗಳನ್ನ ಹಾಕಿದ್ದು. ಡಕ್ಟ್ ವಿತ್ ಸ್ಟಂಟ್ಸು ಮತ್ತು ಇದು ಗಾಲ್ ಬ್ಲಾಡರು ಅಷ್ಟು ಪೂರ್ತಿ ತೆಗೆದುಬಿಟ್ಟು ಹೆಪೆಟಿಕ್ಕಿಂದ ಏನು ಇದು ಬರ್ತಾ ಇತ್ತಲ್ಲ ಅದನ್ನು ಜಜ್ಜಿ ನಮಗೆ ಹೋಲ್ ಮಾಡಿ ಅನಸ್ಟಮೋಸ್ ಮಾಡಿದ್ದಾರೆ. ಇನ್ನು ಆ ರೀತಿಯ ಸ್ಟಂಟ್ಗಳ ಇದೇ ಬರೋದಿಲ್ಲ. ಆಪರೇಷನ್ ಆದ ಕೆಲವೇ ಗಂಟೆಗಳಲ್ಲಿ ಚೇತರಿಸಿಕೊಂಡಿರೋ ದಣಿವರಿಯಾದ ಚೇತನ ಲವಲವಿಕೆ ಎಂದಿದ್ದಾರೆ. ಶ್ರೀಗಳಿಲ್ಲದ ಮಠದಲ್ಲಿ ಅವರ ಆರೋಗ್ಯಕ್ಕಾಗಿ ಭಕ್ತರಿಂದ ನಿರಂತರ ಪೂಜೆ ಪ್ರಾರ್ಥನೆ ನಡೀತಾ ಇದೆ. ಮಂಜುನಾಥ್, ನ್ಯೂಸ್ 18 ಕನ್ನಡ, ಚೆನ್ನೈ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲು ಉದ್ದೇಶಿಸಿರುವ ಮೇಕೆದಾಟು ಡ್ಯಾಂನಿಂದಾಗಿ ಮುತ್ತತ್ತಿ ಮತ್ತು ಶಿಂಷಾಗೆ ಕಂಟಕ ಶುರುವಾಗಿದೆ. ಮಂಡ್ಯದ 2 ಪ್ರಸಿದ್ಧ ಪ್ರವಾಸಿ ಸ್ಥಳಗಳಾಗಿರೋ ಮುತ್ತತ್ತಿ, ಶಿಂಷಾ ಡ್ಯಾಂನ ಹಿನ್ನೀರಿನಲ್ಲಿ ಮುಳುಗಡೆಯಾಗಲಿದೆ ಎನ್ನಲಾಗ್ತಾ ಇದೆ. ರಾಮಾಯಣದಲ್ಲಿ ಮುತ್ತತ್ತಿ ಭಾಗದಲ್ಲಿ ಸೀತಾಮಾತೆಯ ಮೂಗುತಿ ಕಳೆದು ಹೋಗಿತ್ತು. ಇದನ್ನ ಆಂಜನೇಯ ಹುಡುಕಿ ಕೊಟ್ಟಿದ್ದಾಗಿ ಉಲ್ಲೇಖ ಇದೆ. ಹೀಗಾಗಿ ಆ ಪ್ರದೇಶಕ್ಕೆ ಮುತ್ತತ್ತಿ ಅನ್ನೋ ಉಲ್ಲೇಖ ಇದೆ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ ಸ್ಥಾಪಿಸಿದ್ದ ಏಷ್ಯಾದ ಮೊದಲ ಪವರ್ ಸ್ಟೇಷನ್ ಶಿಂಷಾ ಕೂಡ ನದಿ ನೀರಿನಲ್ಲಿ ಮುಳುಗಡೆಯಾಗಲಿದೆ ಅಂತ ಶಾಸಕ ಅನ್ನದಾನಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಸ್ಯಾಂಡಲ್ವುಡ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಿಶ್ಚಿತಾರ್ಥ ಇವತ್ತು ಅದ್ದೂರಿಯಾಗಿ ನಡೆಯಲಿದೆ. ಬನಶಂಕರಿಯ ಆಂಜನೇಯ ದೇವಸ್ಥಾನದಲ್ಲಿ ಎಲ್ಲಾ ಸಿದ್ಧತೆ ನಡೆದಿದೆ. ಬಾಳ ಸಂಗಾತಿಯಾಗಲಿರೋ ಪ್ರೇರಣಾಗೆ ಧ್ರುವ ಸರ್ಜಾ 21 ಲಕ್ಷದ ಉಂಗುರ ತೊಡಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಬಾಳ ಸಂಗಾತಿಯಾಗಲಿರೋ ಪ್ರೀತಿಯ ಗೆಳತಿಗೆ ಧ್ರುವ ಸರ್ಜಾ 21 ಲಕ್ಷದ ಉಂಗುರವನ್ನು ತೊಡಿಸಲಿದ್ದಾರೆ. ಧ್ರುವ ಸರ್ಜಾ ಮತ್ತು ಪ್ರೇರಣಾ ಇಬ್ಬರಿಗೂ ಡಿಸೈನರ್ ಪವಿತ್ರ ರೆಡ್ಡಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಮರೂನ್ ಕಲರ್ ವಿತ್ ಗೋಲ್ಡನ್ ಬಾರ್ಡರ್ ಸೀರೆಯಲ್ಲಿ ಪ್ರೇರಣಾ ಮಿಂಚಲಿದ್ದಾರೆ. I'm